ಸೊ ಇದು ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿನಲ್ಲಿ ಮೂರನೇ ಕ್ವಶನ್ನು. ಮಿಸ್ ಮೋನಿಕಾ ಫರ್ನಿಷಸ್ ದ ಫಾಲೋಯಿಂಗ್ ಡೀಟೇಲ್ಸ್ ಫಾರ್ ದ ಪ್ರೀವಿಯಸ್ ಇಯರ್ 24-25. ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಂಪ್ಯೂಟೆಡ್, ಡೈರೆಕ್ಟಾಗಿ ಅವನೇ ಕಂಪ್ಯೂಟ್ ಮಾಡಿದ್ದಾನೆ, ನಾವು ಕಂಪ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅವನೇ ಕಂಪ್ಯೂಟ್ ಮಾಡಿದ್ದಾನೆ, ಡೈರೆಕ್ಟ್ ಇದೆ. ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್, ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80E ನಲ್ಲಿ ಗ್ರಾಸ್ ಟೋಟಲ್ ಇನ್ಕಮಿಂದ ಲೆಸ್ ಮಾಡ್ಕೋಬೇಕು. ಇನ್ಕಮ್ ಫ್ರಮ್ HP ಅವನೇ ಕಂಪ್ಯೂಟ್ ಮಾಡಿದ್ದಾನೆ, ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ. ಸೊ LTCG ಲಾಭದಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಡಿಡಕ್ಟ್ ಮಾಡ್ಕೋಬೋದು, ಯಾಕೆಂದರೆ ಶಾರ್ಟ್ ಟರ್ಮ್ ಗೇನ್ ಇಲ್ಲ. ಸೊ ಹಾಗಾಗಿ ಇಲ್ಲದೇ ಇರೋ ಕಾರಣ ಲಾಂಗ್ ಟರ್ಮ್ ಗೇನಿಂದ ಅದನ್ನು ಲೆಸ್ ಮಾಡ್ಬೋದು. 320ರಲ್ಲಿ 40,000 ಕಳೆದ್ರೆ ಇನ್ನು 80,000, ಇನ್ನು 2,80,000 ಏನಿದೆ ಅದು ಒಂದು ಕ್ಯಾಪಿಟಲ್ ಗೈನ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಹಾರ್ಸ್ ರೇಸ್ ನೆಟ್ ಇದೆ, ಗ್ರಾಸ್ ಮಾಡ್ಕೋಬೇಕು. 1,40,000 70% ಆದರೆ 100%ಗೆ ಎಷ್ಟು 70 ಹೇಗೆ ಬರ್ತಿದೆ ಅಂತ ಐ ಹೋಪ್ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ 1,40,000 70% ಹೇಗೆ ಅಂತ ಅಂದರೆ ಔಟ್ ಆಫ್ 100ಅಲ್ಲಿ 30% ಟ್ಯಾಕ್ಸ್ ಕಳೆದಿರ್ತಾರೆ. ಈಗ ನಮ್ಮ ಹತ್ರ ಇರೋ 70% ಅಮೌಂಟು, ಹಾಗಾಗಿ 100%ಗೆ ಎಷ್ಟು ಅಂತ. ಸೊ ನೆಕ್ಸ್ಟ್ ನೋಡೋದಾದರೆ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಇದೆ, ಇದು ನೆನಪಲ್ಲಿರಲಿ. ಸೊ ಇದೇನು ಅಂತ ಅಂದರೆ 50% ಡಿಡಕ್ಷನಿಗೆ ಬರುತ್ತೆ 80Gನಲ್ಲಿ. ಕೆಲವು 100% ಡಿಡಕ್ಷನ್ ಇದೆ, ಕೆಲವು 50% ಡಿಡಕ್ಷನ್ ಇದೆ. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಆಗಿರ್ಬೋದು, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಯಾವುದೇ ಫಂಡ್ಗಳಿದ್ರು 50%. ಇನ್ನು ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್ ಆಗಿರ್ಬೋದು, ಅವೆಲ್ಲ 100%. ಸೊ ನೆನಪಿಟ್ಕೊಳ್ಳಿ, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡು 50% ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. LIC ಪ್ರೀಮಿಯಮು 80C, NSC 80C, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D, ಕಾಂಟ್ರಿಬ್ಯೂಷನ್ ಟು PPF 80C. ನೋಡಿ 80C ಎಷ್ಟಿದ್ದಾವೆ ಅಂತ ಅಂದರೆ LIC 80Cಗೆ ಬರುತ್ತೆ, NSC 80Cಗೆ ಬರುತ್ತೆ, ಕಾಂಟ್ರಿಬ್ಯೂಷನ್ ಟು PPF, RPF, NSC ಇವೆಲ್ಲವೂ ಕೂಡ 80C. ಕಂಪ್ಯೂಟ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ ಮೋನಿಕಾ ಅಂತ ಕೇಳಿದ್ದಾನೆ. ಸೊ ಈ ಕ್ವಶನಿಗೆ ಆನ್ಸರ್ನ ನೋಡೋಣ. ಸೊ ಆನ್ಸರ್ ಬಂದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಡೈರೆಕ್ಟ್ ಕಂಪ್ಯೂಟ್ ಆಗಿತ್ತು, ಔಟರ್ ಕಲಮ್ಗೆ ಆಗ್ತದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ಡೈರೆಕ್ಟ್ ಕಂಪ್ಯೂಟ್ ಆಗಿತ್ತು, ಔಟರ್ ಕಲಮ್ಗೆ ಆಗ್ತದೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಡೈರೆಕ್ಟ್ ಕಂಪ್ಯೂಟ್ ಆಗಿತ್ತು, ಔಟರ್ ಕಲಮ್ಗೆ ಆಗ್ತದೆ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಒಂದು ಲಾಂಗ್ ಟರ್ಮ್ ಗೇನ್ ಇತ್ತು, ಒಂದು ಶಾರ್ಟ್ ಟರ್ಮ್ ಲಾಸ್ ಇತ್ತು, ಅದನ್ನು ಸೆಟ್ ಮಾಡಿ ಹಾಕಬೇಕು, ಅಂದರೆ ಸೆಟ್ ಆಫ್ ಮಾಡಿ ಹಾಕಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಕಳ್ಕೋಬೇಕು, ಯಾಕೆಂದರೆ ಲಾಸ್ ಆಗಿದೆ. ಲಾಭ ಆಗಿದ್ದರೂ ಕೂಡ ಹಾಕ್ತಿದ್ವಿ, ಬಟ್ ಲಾಸ್ ಆಗಿರೋದ್ರಿಂದ ಸೊ ಕಳೆದ ಹಾಕ್ತಾಗ 2,80,000 ಇದೆ. ಈಗ ಪ್ರೆಸೆಂಟ್ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಉಳಿದಿರೋ ದುಡ್ಡು 2,80,000. ಇನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಇನ್ಕಮ್ ಫ್ರಮ್ ಹಾರ್ಸ್ ರೇಸ್ ಒಂದಿದೆ, ನೆಟ್ ಇದೆ, ಅದನ್ನು ಕ್ರಾಸಿಂಗ್ ಅಪ್ ಮಾಡ್ಕೊಂಡಿದ್ದೀವಿ ನೋಡಿ. 1,40,000ಅಲ್ಲಿ 100%ಅಲ್ಲಿ ಟ್ಯಾಕ್ಸ್ ಕಟ್ಟಾಗಿ 70%ಗೆ 1,40,000 ಅಮೌಂಟ್ ಸಿಕ್ಕಿದ್ರೆ 100%ಗೆ ಎಷ್ಟು 2,00,000. ಸೊ ಇಷ್ಟನ್ನು ಕೂಡಿದಾಗ ನಮಗೆ ಸಿಕ್ಕಿದ್ದು ಟೋಟಲ್ ಇನ್ಕಮ್. ಈ ಟೋಟಲ್ ಇನ್ಕಮಿಂದ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಿಂದ 80E. ಸೊ 80U 80Cನಲ್ಲಿ ಲೈಫ್ ಇನ್ಶೂರೆನ್ಸ್ ಇತ್ತು, NSC ಪರ್ಚೇಸ್ ಇತ್ತು, ಕಾಂಟ್ರಿಬ್ಯೂಷನ್ PPF ಇತ್ತು. 80Cಯಲ್ಲಿ ಇಷ್ಟು. ಇನ್ನು 80Dನಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇದೆ, 80Eನಲ್ಲಿ ಇಂಟ್ರೆಸ್ಟ್ ಆನ್ ಎಜುಕೇಷನ್ ಇದೆ, 80Gನಲ್ಲಿ ಡೊನೇಷನ್ ಟು PMNDRF ನಾನು ಹೇಳಿದೆ. ಜವಾಹರ್ಲಾಲ್ ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು, ಸೊ ಇವ್ರದ್ದೆಲ್ಲರದು PMNDRF ಏನಾರು ಇತ್ತು ಅಂದರೆ ಅದರಲ್ಲಿ 50%, 20,000ಅಲ್ಲಿ 50% ಮಾತ್ರ ನಾವು ಡಿಡಕ್ಟ್ ಮಾಡ್ಕೋಬೋದು, ಅಲ್ಲಿಗೆ 10,000. ಇಷ್ಟನ್ನು ಕಳೆದ್ರೆ ನಮಗೆ ಸಿಕ್ಕಿದ್ದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಈ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ನಾವು ಚಾರ್ಜ್ ಮಾಡೋದು ಟ್ಯಾಕ್ಸ್ ಲಯಬಿಲಿಟಿ. ಸೊ ಫಾರ್ಮೆಟ್ ಆಲ್ರೆಡಿ ನಿಮಗೆ ಬಯಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೋಟಲ್ ಇನ್ಕಮ್ನ ಬರೋದು 2 ಲೈನ್ ಹೇಳಿದ್ಬಿಟ್ಟು ಅದು ಕೂಡಲೂಬಾರ್ದು ಕಳಿಬಾರ್ದು, ಹಾಗೇ ಇರಬೇಕದು. ಸೊ ಅದಕ್ಕೆ ಇವಾಗ ನಾವು ಆ್ಯಡ್ ಮಾಡೋದು ಫಸ್ಟು ಟ್ಯಾಕ್ಸ್ ಆನ್ ಕ್ಯಾಶುವಲ್ ಇನ್ಕಮ್. ನಿಮಗೆ ಗೊತ್ತು ಟ್ಯಾಕ್ಸ್ ಆನ್ ಕ್ಯಾಶುವಲ್ ಇನ್ಕಮ್ ಆಲ್ರೆಡಿ 70,000 ಮೇಲೆ ನಾವು ನೆಟ್ಟಿತ್ತು, ಗ್ರಾಸ್ ಅಪ್ ಮಾಡಿದಾಗ ಬಂದಿದ್ದ ಅಮೌಂಟು. ಸೊ 1,40,000 ಇತ್ತು, ಗ್ರಾಸ್ ಅಪ್ ಮಾಡಿದ್ವಿ ಅದನ್ನು, ಆಗ ನಮಗೆ 2,00,000 ಸಿಕ್ತು. 2,00,000 ಮೇಲೆ TDS 30% ಚಾರ್ಜ್ ಮಾಡಿ 60,000 ಹಾಕಿದ್ವಿ. ನೆಕ್ಸ್ಟ್ LTCG ಮೇಲೆ 12.5. ಸೊ ಒಂದು ಬಾರಿ ತೋರಿಸ್ಬಿಡ್ತೀನಿ ನಿಮಗೆ, ಅಲ್ಲಿ ನೋಡಿ, ಇಲ್ಲಿ ಕ್ಯಾಪಿಟಲ್ ಗೇನು 320 ಇತ್ತು, ಅದರಲ್ಲಿ ಲಾಸ್ ಕಳೆದಾಗ 40,000. ಪ್ರೆಸೆಂಟ್ ನಾವು LTCGಲಿ ಉಳಿದಿರೋದು 280. ಇದ್ರ ಮೇಲೆ 12.5 ಮಾಡಬೇಕು ನೋಡಿ. 1,40,000 ಮೇಲೆ ಗ್ರಾಸಿಂಗ್ ಅಪ್ ಮಾಡಿದಾಗ ನಮಗೆ 2,00,000 ದುಡ್ಡು ಬಂತು. ಈ 2,00,000 ಮೇಲೆ TDS 30%, ಈ ಒಂದು LTCG ಮೇಲೆ 12.5ನ ಚಾರ್ಜ್ ಮಾಡ್ತೀವಿ. ಸೊ ಅದನ್ನೇ ಇಲ್ಲಿ ನಾವು ನೆಕ್ಸ್ಟು ನೋಡಿರುವಂಥದ್ದು ಇಲ್ಲಿ ಫಸ್ಟು ಟ್ಯಾಕ್ಸ್ ಲಯಬಿಲಿಟಿನಲ್ಲಿ. ಸೊ ಫಸ್ಟು 2,00,000 ಮೇಲೆ 30% TDS ಚಾರ್ಜ್ ಮಾಡಿದ್ವಿ. ಕ್ಯಾಶುವಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಆನ್ LTCG 12.5 ಆಯಿತು. ಇನ್ನು ಅದರ್ ಇನ್ಕಮ್ ಅಂತ ಅಂದರೆ ಇಲ್ಲಿರುವಂಥ 12,05,000ನಲ್ಲಿ ಆಲ್ರೆಡಿ ಟ್ಯಾಕ್ಸ್ ಹಾಕಿದ 2,00,000 ಕ್ಯಾಶುವಲ್ ಇನ್ಕಮ್, 2,80,000 LTCGನ ಕಳೆದು ಇನ್ನು ಏನು ಉಳಿಯುತ್ತೆ ಇದಕ್ಕೆ ಸ್ಲ್ಯಾಬ್ ಅಪ್ಲೈ ಮಾಡಬೇಕು. ಈಗ ಸ್ಲ್ಯಾಬ್ ಯೋಚನೆ ಮಾಡಿ, ಅಪ್ ಟು 2,50,000 ಎಕ್ಸೆಂಪ್ಟ್, 2,50,000 to 5,00,000ವರೆಗೂ ಆದಾಯ ಇದೆ. ಸೊ 5% ಅಂದರೆ 2,50,000ಇಂದ 5,00,000 ಗ್ಯಾಪು, ಅಂದರೆ ಇದರ ಡಿಫ್ರೆನ್ಸ್ ಏನಿದೆ 2,50,000ಗೆ 5%.
ಇನ್ನು 5 ಲ್ಯಾಕ್ ಟು 10 ಲ್ಯಾಕ್ 10 ಲ್ಯಾಕ್ವರೆಗೂ ಹೋಗಿಲ್ಲ ಇವ್ರ ಇನ್ಕಮ್ಮು. 5 ಲಕ್ಷದ ಮೇಲಿದೆ, 10 ಲಕ್ಷದ ಒಳಗಡೆ ಇದೆ ಅಲ್ವಾ. ಸೊ 5 ಲಕ್ಷದ ಮೇಲೆ ಎಕ್ಸಸ್ ಎಷ್ಟಿದೆ ಅದಕ್ಕೆ ನೋಡಿ, 5 ಲ್ಯಾಕ್ ಟು 10 ಲ್ಯಾಕಲ್ಲಿ 5 ಲ್ಯಾಕ್ ಟು 7 ಲ್ಯಾಕ್ 25,000 ಅಲ್ವಾ ಇದ್ದದ್ದು. 5 ಲಕ್ಷದ ಮೇಲ್ಪಟ್ಟು ಎಷ್ಟಿದೆ ಇವನ ಆದಾಯ, 2 ಲ್ಯಾಕ್ 25, ಅದ್ರ ಮೇಲೆ 20%ನ ಚಾರ್ಜ್ ಮಾಡ್ತೀವಿ. ಸೊ ಅದಾದಮೇಲೆ ಇದೆಲ್ಲವೂ ಕ್ಯಾಲ್ಕುಲೇಷನ್ಗೆ ಅಷ್ಟೇ, ಇದೆಲ್ಲಗೂ ಕೊಡೋಕ್ಕೆ ಕಳೆಯೋಕ್ಕೆ ತಗೋಬಿಡಿ ಮೇಲೆ ಟೋಟಲ್ ಇನ್ಕಮ್ದು. ಸೊ 60,000 ಟಿ ಡಿ ಎಸ್ದು, 35,000 ಎಲ್ ಟಿ ಸಿ ಜಿದು, ಈಗ ಅಪ್ಲೈ ಮಾಡಿದ ಸ್ಲ್ಯಾಬಿಂದು ಇದು ಇಷ್ಟನ್ನು ಕೂಡಿದಾಗ 1,52,500 ಬಂತು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಿಷ್ಟನ್ನು ಕೂಡ್ಕೊಂಡ್ಮೇಲೆ ಫಸ್ಟು ಲೆಸ್ ಮಾಡೋದು ರಿಬೇಟ್ ಅಂಡರ್ ಸೆಕ್ಷನ್ 87A. ರಿಬೇಟ್ ಅಂಡರ್ ಸೆಕ್ಷನ್ 87 ಅಪ್ಲಿಕಬಲ್ ಯಾವಾಗ ಆಗೋದು ಅಂತ ಅಂದರೆ ಈ ಟೋಟಲ್ ಇನ್ಕಮ್ 5 ಲಕ್ಷದ ಒಳಗಡೆ ಇದ್ದರೆ. ಸೊ ನಿಮ್ಮ ಟೋಟಲ್ ಇನ್ಕಮ್ 5 ಲಕ್ಷದ ಒಳಗಡೆ ಇಲ್ಲ. ಸೊ ಹಾಗಾಗಿ ಇದಕ್ಕೆ ರಿಬೇಟ್ ಬಂದಿಲ್ಲ, ನಿಲ್ ಆಗಿದೆ. ಸೊ ನೆಕ್ಸ್ಟ್ ಸರ್ಚಾರ್ಜ್ ಬರೋದು ನಿಮ್ಮ ಟೋಟಲ್ ಇನ್ಕಮ್ 50 ಲಕ್ಷದ ಮೇಲಿದ್ರೆ ಆ್ಯಡ್ ಮಾಡೋಕ್ಕೆ. ಸೊ ಬರೋಲ್ಲ. ಸೊ ಮೈನಸ್ ಸರ್ಚಾರ್ಜ್ ಅಂತ ಆಗಿದೆ. ಸೊ ಅದು ಆ್ಯಡ್ ಸರ್ಚಾರ್ಜ್ ಮೈನಸ್ ರಿಬೇಟ್ ಅಂಡರ್ ಸೆಕ್ಷನ್ 87 ಇಲ್ಲ. ಆ್ಯಡೆಡ್ ಸರ್ಚಾರ್ಜ್ 50 ಲಕ್ಷದ ಮೇಲೆ ನಿಮ್ಮ ಆದಾಯ ಇಲ್ಲ ನಿಲ್. ಇನ್ನು ಹೆಲ್ತ್ ಆ್ಯಂಡ್ ಎಜುಕೇಷನ್ 1 ರೂಪಾಯಿ ಇದ್ದರೂ ಅದ್ರ ಮೇಲೆ ಹಾಕಬೇಕು. ನಿಮ್ಮ ಇನ್ಕಮ್ 1,52,500 ಮೇಲೆ 4% ಅಂದರೆ 1% ಹೆಲ್ತ್ ಆ್ಯಂಡ್ 3% ಎಜುಕೇಷನ್ ಸೆಸ್ನ ಆ್ಯಡ್ ಮಾಡಿದಾಗ 6,100 ಬಂತು. ಸೊ ಆ್ಯಡ್ ಮಾಡಿದರೆ 1,58,600 ಆಗಿದೆ. ಸೊ ಟಿ ಡಿ ಎಸ್ ಮೇಲೆ ನೀವು ಸ್ಟಾರ್ಟಿಂಗ್ ಏನು ಚಾರ್ಜ್ ಮಾಡಿರ್ತೀರ ಅದನ್ನೇ ಇಲ್ಲಿ ಲೆಸ್ ಮಾಡಬೇಕು. ಟಿ ಡಿ ಎಸ್ ಎಷ್ಟು ಹಾಕಿದ್ರಿ 30%ಗೆ, ಕ್ಯಾಶುವಲ್ ಇನ್ಕಮ್ 60,000. ಸೊ 60,000ನ ಇಲ್ಲಿ ಲೆಸ್ ಮಾಡಬೇಕು. ಸೊ ರಿಮೈನಿಂಗ್ ಅಮೌಂಟು 98,600 ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ.